ಅದು ಹೋಗ್ಬಿಟ್ಟು ಬಿಟ್ಟಿದ್ದು ನನ್ನ ಕೆಲಸ ಏನಿತ್ತು ಅವ್ರಿಗೆ ಸವಾಲ್ ಹಾಕಿತ್ತು. ವಿಶೇಷವಾಗಿ ಶುಕ್ರವಾರ ಡೆಡ್ ಲೈನ್ ಹಾಕಿತ್ತು. ನನಗೆ ಅನಿವಾರ್ಯವಾಗಿ ಕೊಡ್ಲೇಬೇಕಾಯ್ತು. ಯಾಕಂತಂದ್ರೆ ಸವಾಲ್ ಸ್ವೀಕಾರ ಮಾಡ್ತಾ ಇದ್ರೆ ನಾಳೆ ನಾನು ಸಾರ್ವಜನಿಕವಾಗಿ ಮುಖ ತೋರಿಸ್ತಕ್ಕಂಥ ಸ್ಥಿತಿಗೆ ಬರ್ತಿದ್ದಿಲ್ಲ. ಮತ್ತು ಅವ್ರು ಪದೇ ಪದೇ ಇದೊಂದು ಅಪಾರ್ಚುನಿಟಿ ಯೂಸ್ ಮಾಡ್ಕೊಂಡು ಸುಮ್ಮನೆ ಅದು ಆಗದೆ ಇರ್ತಕ್ಕಂಥ ಮಾತುಗಳನ್ನ ಆಡ್ತಾ ಹೋಗ್ತಿದ್ರು. ಅಕಸ್ಮಾತ್ ಅವರಲ್ಲಿ ಆತ್ಮಸ್ಥೈರ್ಯ ಇತ್ತು, ಶಕ್ತಿ ಇತ್ತು, ಪ್ರದರ್ಶನ ಇವತ್ತು ನಾನು ಹೇಳ್ತೀನಿ, ನಾನು ಅವ್ರು ಕರ್ಕೊಂಡು ಹೋಗಿ ಸ್ಪೀಕರ್ ಕೊಡ್ತೀನಿ. ಆಯ್ತಾ, ಪಟ್ಟಿಗೆ ಕೊಡಬೇಡಿ. ನಾನು 100% ಅದು ಸವಾಲು ಸವಾಲ್ ಗಿವಾಲ್ ನಾನು ಹಾಕಿಲ್ಲ. ಸವಾಲ್ ಹಾಕಿದ್ರು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ನಾನು ಸವಾಲ್ ಹಾಕಿ ವಿಷಯ ನಾನು 30 ವರ್ಷ ರಾಜಕಾರಣದಲ್ಲಿ ನೀವು ನೋಡಿದ್ದೀನಿ. ನಾನು ಯಾವತ್ತೂ ಸವಾಲ್ ಹಾಕಿದವ್ರಿಗೆ ನಾನು ಸ್ವೀಕಾರ ಮಾಡಿ ಉತ್ತರ ತಿರಸ್ಕಾರ ಇಲ್ಲ. ತಾಂತ್ರಿಕ ಕಾರಣ ಅಲ್ಲ, ಬಹಳ ಸ್ಪಷ್ಟವಾಗಿ ಹೇಳಿ. ನಾನು ಕೊಟ್ಮೇಲೆ ಅವರು ತಮ್ಮ ವಿಲಿಂಗ್ನೆಸ್ ಎಕ್ಸ್ಪ್ರೆಸ್ ಮಾಡಿದ್ದೆ, ಕೊಡ್ತೀನಿ ಅಂತ ಮುಂದೆ ಬಂದ್ರೆ ಅದಕ್ಕಿಂತ ಮೊದಲೇ ನಾನು ಸ್ವೀಕಾರ ಮಾಡ್ರಿ. ರಾಜೀನಾಮೆ ಕೊಡೋ ಸ್ಟೈಲೇ ಅಲ್ಲ, ಅದು ಬೇರೆ ಒಂದೆಲ್ಲ ನೀವು ಬೇಕಾದ್ರೆ ಹೇಳ್ತೀನಿ, ನಾನು ಕೊಟ್ಮೇಲೆ ಅವ್ರು ಕೊಡ್ತಿದ್ದೆ ಮಾಡ್ತೀನಿ. ನಾನು ಕೊಡ್ತೀನಿ ಅಂತ ಇವತ್ತು ರಾಜ್ಯದ ಜನರ ಮುಂದೆ ಹೇಳಿದ್ದೀನಲ್ಲ, ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಈಗ ಇವತ್ತು ಐ ಆಮ್ ಸ್ಪೀಕಿಂಗ್ ಔಟ್ ಟು ಮೈ ಡಿಸಿಷನ್. ಮತ್ತೇನ್ ಬೇಕು ಅವ್ರು ಅನ್ಬಾರ್ದಿತ್ತು. ಪಾಕಿಸ್ತಾನ ಅಂದ್ರೆ ಏನು? ಪದೇ ಪದೇ ಪಾಕಿಸ್ತಾನ ಜೊತೆ 2 ಸರ್ತಿ ಯುದ್ಧ ಮಾಡಿ ಗೆದ್ದೆಲ್ಲೂ ಇಲ್ಲ. ಪಾಕಿಸ್ತಾನಕ್ಕೆ ಇನ್ನೊಂದು ಸರ್ತಿ ಮಾಡೋಣ. ಸುಮ್ಮನೆ ಪಾಕಿಸ್ತಾನ ಒಂದು ನೆಪ ಮಾಡ್ಕೊಂಡು ಜನರು ಭಾವನೆ ಕೇಳಿಸ್ತಕ್ಕಂಥ ಅದು ತಪ್ಪಲ್ರಿ. ನಾನೇ ಹೇಳಿದ್ದೀನಲ್ಲ, ಫಸ್ಟ್